2 ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣಸಿಕಾಯಿ, ಚಕ್ಕೆ ಲವಂಗ, 5ರಿಂದ 6 ಈರುಳ್ಳಿ, ಸ್ವಲ್ಪ ಕಾಯಿ ತುರಿ, ಖಾರದ ಪುಡಿ ಸ್ವಲ್ಪ. ಕೆಂಪಗೆ ಹುರಿಬೇಕು, ಸ್ವಲ್ಪ ಟೇಸ್ಟ್ ಬರುತ್ತೆ. ಒಂದ್ಸಲ ಮಾಡಿ ನೋಡಿ, ಈ ಥರ ಚೆನ್ನಾಗಿರ್ತದೆ. ಮಂಡ್ಯ ಸ್ಟೈಲ್ ಫಾರಂ ಕೋಳಿ ಚಿಕನ್ 4ರಿಂದ 5 ವಿಷಲ್ ಕೂಗಿಸ್ಕೋಬೇಕು. ಅದಕ್ಕೆ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಕೆಂಪಗಾಗಬೇಕು. ಸ್ವಲ್ಪ ಕಾಯಿ ತುರಿ ಹಾಕಬೇಕು, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಪೇಸ್ಟ್ ಮಾಡ್ಕೋಬೇಕು, ರುಬ್ಬಬೇಕು. ಸ್ವಲ್ಪ ತಣ್ಣಗಾಗಬೇಕಿದು. ನೀರು ಹಾಕಿ ರುಬ್ಬಬೇಕು. ಈ ಥರ ನುಣ್ಣಗೆ ರುಬ್ಕೋಬೇಕು. ಕುಕ್ಕರ್ ಇಟ್ಟು ಆಯಿಲ್ ಹಾಕಿ ಚಿಕನ್ನು, ತೊಳೆದಿರೋ ಚಿಕನ್ನು ಸ್ವಲ್ಪ ಅರಿಶಿನ ಪುಡಿ 1 ಸ್ಪೂನು, ಎಲ್ಲ ಹಾಕಿ ಕುದಿಬೇಕು. ಒಂದ್ಸಲ ಮಾಡಿ ನೋಡಿ, ಈ ಥರ ಚೆನ್ನಾಗಿರ್ತದೆ. ಆಮೇಲೆ ಮತ್ತೆ ಮತ್ತೆ ಮಾಡಬೇಕು ಅನಿಸ್ತದೆ ನಿಮಗೆ. ಎಲ್ಲ ಚೆನ್ನಾಗಿ ಡ್ರೈ ಆಗಬೇಕು. ಹಸಿ ಮಸಾಲೆ ರುಬ್ಬಿರೋದು ಫಸ್ಟದು. ಸ್ವಲ್ಪ ನೀರು ಹಾಕಿ ಕೂಗೋಷ್ಟು ನೀರು ಹಾಕೋದು. ಸ್ವಲ್ಪ ಅದೆಲ್ಲ ಬೇಯಬೇಕಲ್ಲ, ಇಷ್ಟು ನೀರು ಹಾಕೋದು. 3ರಿಂದ 4 ವಿಷಲ್ ಕೂಗಿಸ್ಕೋಬೇಕು ಕ್ಯಾಪ್ ಹಾಕಿ. ಕ್ಯಾಪನ್ನ ತೆಗ್ದು ರುಬ್ಬಿರೋ ಮಸಾಲೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಹೆಚ್ಚಿಸ್ಕೋಬೋದು. ನೋಡಿ, ಈ ಥರ ಓಪನ್ ಆಗು ಬೇಯಿಸ್ಕೋಬೋದು. ವಿಷಲಲ್ಲೂ 1 ವಿಷಲ್ ಕೂಗಿಸ್ಕೋಬೋದು. ಬೆಂದಿಲ್ಲ ಅಂದರೆ ಬೇಯಿಸ್ಕೋಬೋದು. ನೋಡಿ, ಬೆಂದಿದೆ. ನಾವು ಓಪನ್ ಆಗಿ ಬೇಯಿಸ್ಕೋತೀವಿ. ಸಾಂಬಾರು ರೆಡಿಯಾಗಬೇಕು. ಬೇಕಾದರೆ ಹುರ್ಕೋಬೋದು ಫ್ರೈ ಥರ.